ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಪ್ರೀತಾ ಮಂಜುನಾಥ್ ವ್ಲಾಗ್ಸ್. ಇವತ್ತು ನಾವು ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಎರಡು ಬ್ಲೌಸ್ ಪೀಸಿಂದ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸ್ಬೋದು ಅಂತ ನೋಡೋಣ. ಫಸ್ಟಿಗೆ ನಾನು ಒಂದು ಬ್ಲೌಸ್ನ ತೊಗೊಂಡಿದ್ದೀನಿ. ಆ ಬ್ಲೌಸನ್ನ ಚಿಕ್ಕದಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಪ್ಲೀಟ್ಸ್ನ ಮಾಡ್ಕೊತಾ ಬನ್ನಿ. ಸಣ್ಣದಾಗಿ ಪ್ಲೀಟ್ಸ್ ಮಾಡಿದ್ಮೇಲೆ ಎರಡೂ ಸೈಡು ಅದು ಈಕ್ವಲ್ ಆಗಿ ಬರೋ ಥರ ನೋಡ್ಕೊಳ್ಳಿ. ಈಕ್ವಲ್ ಆಗಿ ಎಲ್ಲ ಸರಿ ಇದೆ ಅಂತ ನೋಡ್ಕೊಂಡ್ಮೇಲೆ ನಾವು ಒಂದು ತುದಿಗೆ ಪಿನ್ ಅಥವಾ ಸೇಫ್ಟಿ ಕ್ಲಿಪ್ನ ಹಾಕ್ಬೋದು. ಇನ್ನೊಂದು ಸೈಡನ್ನು ಹಾಗೇ ಎಲ್ಲ ಈಕ್ವಲ್ ಆಗಿ ಮಾಡ್ಕೊಬಿಟ್ಟು ಕ್ಲಿಪ್ ಹಾಕ್ಬಿಟ್ಟು ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಪೀಸ್ನ ತಗೊಳ್ಳೋಣ. ಆ ಬ್ಲೌಸ್ ಪೀಸ್ನು ಹಾಗೇ ಚಿಕ್ಕದಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಪ್ಲೀಟ್ಸ್ನ ಮಾಡ್ಕೊಳ್ಳೋಣ. ಏಕೆಂದರೆ ನಮಗೆ ನೆರಿಗೆಗಳು ಜಾಸ್ತಿ ಬೇಕಲ್ವಾ, ಹಾಗಾಗಿ ಚಿಕ್ಕದಾಗಿ ನೀವು ನೆರಿಗೆಗಳನ್ನ ಅರೇಂಜ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಳ್ಳಿ. ಇನ್ನೊಂದು ಸೈಡ್ಗೂ ಈಕ್ವಲಾಗಿ ಜೋಡಿಸ್ಕೊಬಿಟ್ಟು ಕ್ಲಿಪ್ ಹಾಕ್ಕೊಳ್ಳಿ. ಆದಷ್ಟು ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ, ಪಿಂಕ್ ಆ್ಯಂಡ್ ಗ್ರೀನಲ್ಲಿ ತೊಗೊಂಡಿದ್ದೀನಿ. ಯಾಕಂದರೆ ಹೈಲೈಟಾಗಿ ಕಾಣುತ್ತೆ ಪಿಂಕ್ ಆ್ಯಂಡ್ ಗ್ರೀನಲ್ಲಿ ಅಂತ. ಆಮೇಲೆ ನಾನು ಒಂದು ತಂಬಿಗೆಗೆ ಒಂದು ಕೋಲನ್ನ ಕಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಕೆಳಗಡೆ ಅದಕ್ಕೆ ಅಕ್ಕಿ ಹಾಕ್ಕೊಂಡಿದ್ದೀನಿ ತಂಬಿಗೆಗೆ. ನೀವು ಬೇಕಂದರೆ ಇನ್ನೂ ಹೈಟಲ್ಲಿರೋ ಬಾಕ್ಸ್ಗೆ ತಂಬಿಗೆನ ಇಟ್ಕೊಂಡು ನಾವು ಮಾಡ್ಕೊಂಡಿರೋಂಥ ಪ್ಲೀಟ್ಸಿಗೆ ಸೆಂಟರಲ್ಲಿ ಒಂದು ಸೇಫ್ಟಿ ಪಿನ್ನ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಳ್ಳೋದ್ರಿಂದ ಸೆಂಟರಲ್ಲಿ ನಮಗೆ ನೆರಿಗೆಗಳು ನೀಟಾಗಿ ಕಾಣಿಸುತ್ತೆ. ನಾವು ಹಾಕಿರುವಂಥ ಕ್ಲಿಪ್ಸ್ನೆಲ್ಲ ರಿಮೂವ್ ಮಾಡಿಬಿಡಿ. ಇವಾಗ ನಾವು ಎಷ್ಟು ಪ್ಲೀಟ್ಸ್ ಮಾಡ್ಕೊಂಡಿರ್ತೀವೋ ಅಷ್ಟು ನೆರಿಗೆಗಳು ಬರುತ್ತೆ. ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೋಡಿ, ಎಷ್ಟೊಂದು ಪ್ಲೀಟ್ಸ್ಗಳು ತುಂಬ ನೆರಿಗೆಗಳು ಕಾಣಿಸುತ್ತೆ. ನೆಕ್ಸ್ಟ್ ನಾವು ಏನು ಪಲ್ಲು ತೊಗೊಂಡಿದ್ವಿ ಅದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಪೀಸಿಂದ ನಾವು ಅದೇ ಥರನೇ ನಾವು ಹಾಕಿರುವಂಥ ಕ್ಲಿಪ್ಸ್ನೆಲ್ಲ ರಿಮೂವ್ ಮಾಡ್ಕೊಂಬಿಡೋಣ. ಆಮೇಲೆ ಅದರಲ್ಲೂ ಸಹ ಪ್ಲೀಟ್ಸ್ ಎಲ್ಲ ನೀಟಾಗಿ ನೆರಿಗೆಗಳು ಕಾಣೋ ಥರ ಹಾಕ್ಕೊಳ್ಳೋಣ. ಅದು ಸೆಂಟರಲ್ಲಿ ನೀಟಾಗಿ ಫಿಕ್ಸ್ ಆಗಬೇಕು. ಈ ಸೆಂಟರ್ ಮತ್ತು ಆ ತುದಿಯಿಂದ ಎರಡನ್ನೂ ಅರೇಂಜ್ ಮಾಡಿಕೊಂಡು ಸೇಫ್ಟಿ ಪಿನ್ನಿಂದ ನಾವು ಸೆಂಟರಲ್ಲಿ ಎರಡೂ ಕಡೆಯಿಂದ ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ನೆರಿಗೆಗಳೆಲ್ಲ ನೀಟಾಗಿ ಕಾಣೋ ಹಾಗೆ ಪಿನ್ನನ್ನು ಹಾಕ್ಕೋಬೇಕಾಗತ್ತೆ. ಅದನ್ನು ನೆರಿಗೆಗಳೆಲ್ಲ ಈಕ್ವಲ್ ಆಗಿದ್ದಾಗ ಮಾತ್ರ ಎಲ್ಲ ಪ್ಲೀಟ್ಸ್ಗಳು ನೀಟಾಗಿ ಕಾಣಿಸುತ್ತೆ. ಆಮೇಲೆ ನಾನು ಅದು ಸೆಂಟರಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ಪಟ್ಟಿನ ಕಟ್ಕೊಳ್ತಾ ಇದ್ದೀನಿ. ಅದು ಮತ್ತೆ ಲೂಸ್ ಆಗಬಾರ್ದು ಅಂತ ಇನ್ನೊಂದು ಕಾಣದಿರೋ ಥರ ಒಂದು ಸೇಫ್ಟಿ ಪಿನ್ನ ಹಾಕ್ತಾ ಇದ್ದೀನಿ. ಆಮೇಲೆ ನಿಮ್ಮ ಹತ್ರ ಇರುವಂತಹ ಚಿಕ್ಕದಾಗಿರೋ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಲಾಂಗ್ ಚೈನು ಆ ಗ್ರೀನ್ ಕಲರ್ಗೆ ಬೀಡ್ಸ್ ಇರೋದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿ ತೆಂಗಿನಕಾಯಿನ ಇಟ್ಟು ಅದಕ್ಕೆ ಅಮ್ಮನವರ ಮುಖವಾಡನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒಂದು ಹಾರನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆರ್ಟಿಫಿಷಿಯಲ್ ಹಾರನ ಹಾಕಿದ್ದೀನಿ ಫಸ್ಟಿಗೆ. ಮತ್ತು ಮಲ್ಲಿಗೆ ಹೂವಿನ ಹಾರನೂ ಹಾಕಿದ್ದೀನಿ. ನೋಡಿ, ಅಮ್ಮನವರು ಎಷ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬೇಕಾದರೆ ಬ್ಯಾಕ್ಗ್ರೌಂಡೆಲ್ಲ ತುಂಬ ರಿಚ್ ಆಗಿ
ಅರೇಂಜ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ 2 ದೀಪಗಳನ್ನ ಹಚ್ಚಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿ ಮಾಡುವಂಥವ್ರು ಈ ಥರ 2 ಬ್ಲೌಸ್ ಪೀಸಿಂದ ಸಹ ಮಾಡ್ಬೋದು. ಇಲ್ಲ ನಮಗೆ ಒಂದೇ ಒಂದು ಬ್ಲೌಸ್ ಪೀಸಿಂದ ಮಾಡಬೇಕು ಅಂದರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.